ಓನರ್ ಓಡಿಸೋ ಮನೆ ಮನೆ ಖಾಲಿ ಮಾಡಿ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಓನರ್ ಅಂತೂ ತುಂಬಾ ಕಿರಿ ಕೊಡ್ತಾ ಇದ್ದಾರೆ ಸರ್. ವಿಕೇಶ್, ಒಂದ್ ಕಡೆ ಈ ರೀತಿಯಾದಂತಹ ಸಮಸ್ಯೆ ಆದ್ರೆ ಮತ್ತೊಂದ್ ಕಡೆ ಈಗ ಪದವಿ ಹೊಂದಿದಂತವರು ಕೂಡ ಸಾಕಷ್ಟು ಜನ ಬೈಕ್ ಟ್ಯಾಕ್ಸಿ ಮೇಲೆ ಅವಲಂಬಿತರಾಗಿದ್ರು. ಇವರು ಕೂಡ ನನ್ನ ಜೊತೆಗಿದ್ದಾರೆ. ಸರ್, ತಾವು ಡಿಗ್ರಿ ಮಾಡಿದಂತ ಹೇಳ್ತಾ ಇದ್ರಿ ಸರ್. ಡಿಗ್ರಿ ಆದ್ಮೇಲೆ ಯಾಕೆ ಕೆಲಸ ಸಿಗ್ಲಿಲ್ಲ? ಈ ಕೆಲಸ ನಿಮ್ಗೆ ಎಷ್ಟು ಅನುಕೂಲ ಆಗಿದೆ ಸರ್? ನಾವು ಅಷ್ಟೊಂದು ನಾವು ಓದಿದ ಟೈಮಲ್ಲಿ ನಾವು ಅಷ್ಟೊಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಇಲ್ಲ. ಆದ್ರಿಂದ ನಾವು ಸ್ವಲ್ಪ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನಾವು ಕೆಲಸ ಮಾಡ್ತಿದ್ವಿ ಮುಂಚೆ. ಈಗ ನಾವು ಒಟ್ಟಿಗೆ ನಿಕೇಶ್, ಈಗಾಗಲೇ ಈ ಪ್ರತಿಭಟನೆ ಮಾಡ್ತಿರೋದನ್ನು ಕೂಡ ಈಗ ವಶಕ್ಕೆ ಪಡೆಯುವಂತಹ ಕೆಲಸ ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲದಿರುವಂತಹ ಕಾರಣಕ್ಕಾಗಿ ಯಾರು ಈಗ ತಾನೇ ಈಗ ಮೌನವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಅವರೆಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದು ಠಾಣೆಗೆ ಕರೆದುಕೊಂಡು ಹೋಗುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಯಾಕೆ ಪ್ರತಿಭಟನೆ ಮಾಡಬೇಡಿ ಅಂತ ಹೇಳಿ ಅವರಿಗೆ ಎಚ್ಚರಿಕೆ ಕೊಡುವಂತಹ ಕೆಲಸ ಕೂಡ ಈಗ ಪೊಲೀಸರು ಮಾಡ್ತಿದ್ದಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಅನುಮತಿ ಇಲ್ಲದಿರುವಂತಹ ಕಾರಣಕ್ಕಾಗಿ ಫ್ರೀಡಂ ಪಾರ್ಕ್ ಅಕ್ಕಪಕ್ಕದಲ್ಲಿರುವಂತಹ ಜಾಗದಲ್ಲೇ ಬೈಕ್ ಟ್ಯಾಕ್ಸಿ ಚಾಲಕರೆಲ್ಲರೂ ಕೂಡ ಪ್ರತಿಭಟನೆ ಮಾಡೋಕೆ ಮುಂದಾಗಿದ್ರು. ಆದ್ರೆ ಈಗ ಪೊಲೀಸರು ಇಲ್ಲಿ ಪ್ರತಿಭಟನೆ ಮಾಡೋಕೆ ಅವಕಾಶ ಇಲ್ಲ, ಎಲ್ಲರೂ ಕೂಡ ಹೋಗಿ ಅಂತ ಹೇಳಿ ಅವರನ್ನ ಕಳಿಸುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ಈಗಾಗಲೇ ನಾವು ಸಾಕಷ್ಟು ಜನ ಹೇಳ್ತಾ ಇದ್ರು, ಬೈಕ್ ಟ್ಯಾಕ್ಸಿ ಸ್ಟಾಪ್ ಆದ್ಮೇಲೆ ಮನೆ ಬಾಡಿಗೆ ಕಟ್ಟೋದಕ್ಕೂ ಕೂಡ ಆಗ್ತಾ ಇಲ್ಲ, ಮಕ್ಕಳ ಫೀಸ್ ಕಟ್ಟೋಕ್ಕೂ ಕೂಡ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅವರ ಒಂದು ಅಳಲನ್ನು ಕೂಡ ತೋಡ್ಕೊಂತಾ ಇದ್ರು. ಸರ್ಕಾರಕ್ಕೆ ಈಗಾಗಲೇ ಹೈಕೋರ್ಟ್ ಕೂಡ ಒಂದು ನಿರ್ದೇಶನ ಕೊಟ್ಟಿದೆ, ಒಂದು ಗೈಡ್ಲೈನ್ಸ್ ಅನ್ನು ರೂಪಿಸಿ ಬೈಕ್ ಟ್ಯಾಕ್ಸಿ ಸಂಬಂಧಪಟ್ಟಂಗೆ ಅಂತ ಹೇಳಿ ನಿರ್ದೇಶನ ಕೊಟ್ಟರು ಕೂಡ ಸಾರಿಗೆ ಇಲಾಖೆ ಮಾತ್ರ ಇದುವರೆಗೂ ಯಾವುದೇ ರೀತಿಯಂತಹ ಕ್ರಮಗಳನ್ನ ತೆಗೆದುಕೊಳ್ಳ. ಸರ್, ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ಸರ್. ನಾನು ಹೆಂಡತಿ ಮಕ್ಕಳು ಎಲ್ಲಾ ಸಾಕ್ತಾ ಇದೀನಿ ಸರ್. ನಾನು ತುಂಬಾ ಕಷ್ಟ ಆಗಿದ್ದೀನಿ ಸರ್. ನಾನು ಡೈಲಿ ಮಾಡ್ತಾ ಇದ್ದೀನಿ, ರ್ಯಾಪಿಡೋ ನಂಬ್ಕೊಂಡು ನಾನು 5 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ನನ್ಗೆ 3 ಮಕ್ಕಳು ಇದಾರೆ, ಫೀಸ್ ಕಟ್ಟಬೇಕು, ರೆಂಟ್ ಕಟ್ಟಬೇಕು, ನಾನು ಫೀಸ್ ಕಟ್ಟಬೇಕು, ಮತ್ತೆ ಗಾಡಿ EMI ಕಟ್ಟಬೇಕು, ನನ್ನ ತಂದೆ ತಾಯಿ ಸಾಕ್ಬೇಕು. ನನ್ನ ಜೀವನ ಏನು? ನಾನು ಮನೆಯಿಂದ ಆಚೆ ಇದ್ದೀನಿ, 15 ದಿವಸದಿಂದ ನಾನು ಆಚೆ ಇದ್ದೀನಿ, ಮನೆ ಬಾಡಿಗೆ ಕಟ್ಟಿಲ್ಲ ನಾನು ಸರ್. ನಾನು ಹೊಟ್ಟೆಗೆ ಊಟ ತಿನ್ನಕ್ ಆಗ್ತಾ ಇಲ್ಲ ಸರ್ ನನ್ನ ಕೈಲೇ. ಅಷ್ಟೊಂದು ನನಗೆ ಕಷ್ಟ ಆಗ್ಬಿಟ್ಟಿದೆ ಸರ್. ನನಗೆ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು. ನನಗೆ ಅದಕ್ಕೆ ನ್ಯಾಯ ಸಿಗಬೇಕು ಸರ್. ಸರ್ಕಾರ ಕಡೆಯಿಂದ ನನಗೆ ನ್ಯಾಯ ಸಿಗ್ಲೇಬೇಕು ಸರ್. ನನಗೆ ತುಂಬಾ ಕಷ್ಟ ಆಗ್ತಾ ಇದ್ದೆ. ₹1 ಜೋಮ್ಗೆ ಇಲ್ದಂಗೆ ಆಗಿದ್ದೀನಿ ಸರ್. ಪೆಟ್ರೋಲ್ ಕಾಸಿಲ್ಲ ನನಗೆ. ನಾನು ಇವತ್ತು ಬಂದ್ರೆ ಈ ಜಾಗಕ್ಕೆ ನಾನು ನಡ್ಕೊಂಡು ಬಂದಿದ್ದೀನಿ ಸರ್. ನನ್ನ ಹತ್ರ ₹1 ಕಾಸಿಲ್ಲ ಸರ್. ಇಲ್ಲಿ ನನಗೆ ಬೈಕ್ ಟ್ಯಾಕ್ಸಿಗೆ ನ್ಯಾಯ ಬೇಕೇ ಬೇಕು ಸರ್ಕಾರ ಕಡೆಯಿಂದ. ನನಗೆ ನಾನು ಅಷ್ಟೇ ಕೇಳ್ಕೊಂತ ಇದ್ದೀನಿ ಸರ್. ನನ್ನ ಹೆಸರು ಸಂಜಯ್ ಅಂತ ಅಷ್ಟೇ ಸರ್. ಸೊ ನಿಕೇಶ್ಗೆ ಎಲ್ಲರೂ ಕೂಡ ತಮ್ಮ ಆಕ್ರೋಶ ಹೊರಹಾಕುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಈಗ ಪೊಲೀಸರು ಇವರನ್ನ ಚದುರಿಸುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ಯಾಕಂದ್ರೆ ಹೈಕೋರ್ಟ್ ಒಂದು ಆದೇಶ ಕೂಡ ಇದೆ, ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಬೇಕಂತ ಹೇಳ್ಬಿಟ್ಟು. ಆದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅನುಮತಿ ಇಲ್ಲದಿರುವಂತಹ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಅಕ್ಕಪಕ್ಕದ ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಈಗ ಅವರನ್ನ ಚದುರಿಸುವಂತಹ ಕೆಲಸ ಕೂಡ ಸದ್ಯಕ್ಕೆ ಮಾಡಲಾಗ್ತಾ ಇದೆ. ಈಗ ಬೈಕ್ ಟ್ಯಾಕ್ಸಿ ಚಾಲಕರೆಲ್ಲರೂ ಕೂಡ ತಮಗೆ ವಾಪಸ್ ಟ್ಯಾಕ್ಸಿ ಓಡಿಸೋದಕ್ಕೆ ಅನುಮತಿ ಕೊಡಬೇಕು ಅನ್ನೋ ಒಂದು ಹಕ್ಕತ್ವವನ್ನು ಮಾಡ್ತಿರುವಂತದ್ದು. ಈಗ ಓನರ್ ಓಡಿಸೋ ಮನೆ ಖಾಲಿ ಮಾಡಿ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಓನರ್ ಅಂತೂ ತುಂಬಾ ಕಿರಿ ಕೊಡ್ತಾ ಇದ್ದಾರೆ ಸರ್. ವಿಕೇಶ್, ಒಂದ್ ಕಡೆ ಈ ರೀತಿಯಾದಂತಹ ಸಮಸ್ಯೆ ಆದ್ರೆ ಮತ್ತೊಂದ್ ಕಡೆ ಈಗ ಪದವಿ ಹೊಂದಿದಂತವರು ಕೂಡ ಸಾಕಷ್ಟು ಜನ ಬೈಕ್ ಟ್ಯಾಕ್ಸಿ ಮೇಲೆ ಅವಲಂಬಿತರಾಗಿದ್ರು. ಇವರು ಕೂಡ ನನ್ನ ಜೊತೆಗಿದ್ದಾರೆ. ಸರ್, ತಾವು ಡಿಗ್ರಿ ಮಾಡಿದಂತ ಹೇಳ್ತಾ ಇದ್ರಿ ಸರ್. ಡಿಗ್ರಿ ಆದ್ಮೇಲೆ ಯಾಕೆ ಕೆಲಸ ಸಿಗ್ಲಿಲ್ಲ? ಈ ಕೆಲಸ ನಿಮ್ಗೆ ಎಷ್ಟು ಅನುಕೂಲ ಆಗಿದೆ ಸರ್? ನಾವು ಅಷ್ಟೊಂದು ನಾವು ಓದಿದ ಟೈಮಲ್ಲಿ ನಾವು ಅಷ್ಟೊಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಇಲ್ಲ. ಆದ್ರಿಂದ ನಾವು ಸ್ವಲ್ಪ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನಾವು ಕೆಲಸ ಮಾಡ್ತಿದ್ವಿ ಮುಂಚೆ. ಈಗ ನಾವು ಒಟ್ಟಿಗೆ ನಿಕೇಶ್, ಈಗಾಗಲೇ ಈ ಪ್ರತಿಭಟನೆ ಮಾಡ್ತಿರೋದನ್ನು ಕೂಡ ಈಗ ವಶಕ್ಕೆ ಪಡೆಯುವಂತಹ ಕೆಲಸ ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲದಿರುವಂತಹ ಕಾರಣಕ್ಕಾಗಿ ಯಾರು ಈಗ ತಾನೇ ಈಗ ಮೌನವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಅವರೆಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದು ಠಾಣೆಗೆ ಕರೆದುಕೊಂಡು ಹೋಗುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಯಾಕೆ ಪ್ರತಿಭಟನೆ ಮಾಡಬೇಡಿ ಅಂತ ಹೇಳಿ ಅವರಿಗೆ ಎಚ್ಚರಿಕೆ ಕೊಡುವಂತಹ ಕೆಲಸ ಕೂಡ ಈಗ ಪೊಲೀಸರು ಮಾಡ್ತಿದ್ದಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಅನುಮತಿ ಇಲ್ಲದಿರುವಂತಹ ಕಾರಣಕ್ಕಾಗಿ ಫ್ರೀಡಂ ಪಾರ್ಕ್ ಅಕ್ಕಪಕ್ಕದಲ್ಲಿರುವಂತಹ ಜಾಗದಲ್ಲೇ ಬೈಕ್ ಟ್ಯಾಕ್ಸಿ ಚಾಲಕರೆಲ್ಲರೂ ಕೂಡ ಪ್ರತಿಭಟನೆ ಮಾಡೋಕೆ ಮುಂದಾಗಿದ್ರು. ಆದ್ರೆ ಈಗ ಪೊಲೀಸರು ಇಲ್ಲಿ ಪ್ರತಿಭಟನೆ ಮಾಡೋಕೆ ಅವಕಾಶ ಇಲ್ಲ, ಎಲ್ಲರೂ ಕೂಡ ಹೋಗಿ ಅಂತ ಹೇಳಿ ಅವರನ್ನ ಕಳಿಸುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ಈಗಾಗಲೇ ನಾವು ಸಾಕಷ್ಟು ಜನ ಹೇಳ್ತಾ ಇದ್ರು, ಬೈಕ್ ಟ್ಯಾಕ್ಸಿ ಸ್ಟಾಪ್ ಆದ್ಮೇಲೆ ಮನೆ ಬಾಡಿಗೆ ಕಟ್ಟೋದಕ್ಕೂ ಕೂಡ ಆಗ್ತಾ ಇಲ್ಲ, ಮಕ್ಕಳ ಫೀಸ್ ಕಟ್ಟೋಕ್ಕೂ ಕೂಡ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅವರ ಒಂದು ಅಳಲನ್ನು ಕೂಡ ತೋಡ್ಕೊಂತಾ ಇದ್ರು. ಸರ್ಕಾರಕ್ಕೆ ಈಗಾಗಲೇ ಹೈಕೋರ್ಟ್ ಕೂಡ ಒಂದು ನಿರ್ದೇಶನ ಕೊಟ್ಟಿದೆ, ಒಂದು ಗೈಡ್ಲೈನ್ಸ್ ಅನ್ನು ರೂಪಿಸಿ ಬೈಕ್ ಟ್ಯಾಕ್ಸಿ ಸಂಬಂಧಪಟ್ಟಂಗೆ ಅಂತ ಹೇಳಿ ನಿರ್ದೇಶನ ಕೊಟ್ಟರು ಕೂಡ ಸಾರಿಗೆ ಇಲಾಖೆ ಮಾತ್ರ ಇದುವರೆಗೂ ಯಾವುದೇ ರೀತಿಯಂತಹ ಕ್ರಮಗಳನ್ನ ತೆಗೆದುಕೊಳ್ಳ. ಸರ್, ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ಸರ್. ನಾನು ಹೆಂಡತಿ ಮಕ್ಕಳು ಎಲ್ಲಾ ಸಾಕ್ತಾ ಇದೀನಿ ಸರ್. ನಾನು ತುಂಬಾ ಕಷ್ಟ ಆಗಿದ್ದೀನಿ ಸರ್. ನಾನು ಡೈಲಿ ಮಾಡ್ತಾ ಇದ್ದೀನಿ, ರ್ಯಾಪಿಡೋ ನಂಬ್ಕೊಂಡು ನಾನು 5 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ನನ್ಗೆ 3 ಮಕ್ಕಳು ಇದಾರೆ, ಫೀಸ್ ಕಟ್ಟಬೇಕು, ರೆಂಟ್ ಕಟ್ಟಬೇಕು, ನಾನು ಫೀಸ್ ಕಟ್ಟಬೇಕು, ಮತ್ತೆ ಗಾಡಿ EMI ಕಟ್ಟಬೇಕು, ನನ್ನ ತಂದೆ ತಾಯಿ ಸಾಕ್ಬೇಕು. ನನ್ನ ಜೀವನ ಏನು? ನಾನು ಮನೆಯಿಂದ ಆಚೆ ಇದ್ದೀನಿ, 15 ದಿವಸದಿಂದ ನಾನು ಆಚೆ ಇದ್ದೀನಿ, ಮನೆ ಬಾಡಿಗೆ ಕಟ್ಟಿಲ್ಲ ನಾನು ಸರ್. ನಾನು ಹೊಟ್ಟೆಗೆ ಊಟ ತಿನ್ನಕ್ ಆಗ್ತಾ ಇಲ್ಲ ಸರ್ ನನ್ನ ಕೈಲೇ. ಅಷ್ಟೊಂದು ನನಗೆ ಕಷ್ಟ ಆಗ್ಬಿಟ್ಟಿದೆ ಸರ್. ನನಗೆ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು. ನನಗೆ ಅದಕ್ಕೆ ನ್ಯಾಯ ಸಿಗಬೇಕು ಸರ್. ಸರ್ಕಾರ ಕಡೆಯಿಂದ ನನಗೆ ನ್ಯಾಯ ಸಿಗ್ಲೇಬೇಕು ಸರ್. ನನಗೆ ತುಂಬಾ ಕಷ್ಟ ಆಗ್ತಾ ಇದ್ದೆ. ₹1 ಜೋಮ್ಗೆ ಇಲ್ದಂಗೆ ಆಗಿದ್ದೀನಿ ಸರ್. ಪೆಟ್ರೋಲ್ ಕಾಸಿಲ್ಲ ನನಗೆ. ನಾನು ಇವತ್ತು ಬಂದ್ರೆ ಈ ಜಾಗಕ್ಕೆ ನಾನು ನಡ್ಕೊಂಡು ಬಂದಿದ್ದೀನಿ ಸರ್. ನನ್ನ ಹತ್ರ ₹1 ಕಾಸಿಲ್ಲ ಸರ್. ಇಲ್ಲಿ ನನಗೆ ಬೈಕ್ ಟ್ಯಾಕ್ಸಿಗೆ ನ್ಯಾಯ ಬೇಕೇ ಬೇಕು ಸರ್ಕಾರ ಕಡೆಯಿಂದ. ನನಗೆ ನಾನು ಅಷ್ಟೇ ಕೇಳ್ಕೊಂತ ಇದ್ದೀನಿ ಸರ್. ನನ್ನ ಹೆಸರು ಸಂಜಯ್ ಅಂತ ಅಷ್ಟೇ ಸರ್.
ಸೊ ನಿಕೇಶ್ಗೆ ಎಲ್ಲರೂ ಕೂಡ ತಮ್ಮ ಆಕ್ರೋಶ ಹೊರಹಾಕುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಈಗ ಪೊಲೀಸರು ಇವರನ್ನ ಚದುರಿಸುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ಯಾಕಂದ್ರೆ ಹೈಕೋರ್ಟ್ ಒಂದು ಆದೇಶ ಕೂಡ ಇದೆ, ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಬೇಕಂತ ಹೇಳ್ಬಿಟ್ಟು. ಆದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅನುಮತಿ ಇಲ್ಲದಿರುವಂತಹ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಅಕ್ಕಪಕ್ಕದ ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಈಗ ಅವರನ್ನ ಚದುರಿಸುವಂತಹ ಕೆಲಸ ಕೂಡ ಸದ್ಯಕ್ಕೆ ಮಾಡಲಾಗ್ತಾ ಇದೆ. ಈಗ ಬೈಕ್ ಟ್ಯಾಕ್ಸಿ ಚಾಲಕರೆಲ್ಲರೂ ಕೂಡ ತಮಗೆ ವಾಪಸ್ ಟ್ಯಾಕ್ಸಿ ಓಡಿಸೋದಕ್ಕೆ ಅನುಮತಿ ಕೊಡಬೇಕು ಅನ್ನೋ ಒಂದು ಹಕ್ಕತ್ವವನ್ನ ಮಾಡ್ತಿರುವಂತದ್ದು. ಈಗ ಓನರ್ ಓಡಿಸೋ ಮನೆ ಖಾಲಿ ಮಾಡಿ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಓನರ್ ಅಂತೂ ತುಂಬಾ ಕಿರಿ ಕೊಡ್ತಾ ಇದ್ದಾರೆ ಸರ್. ನಿಕೇಶ್, ಒಂದ್ ಕಡೆ ಈ ರೀತಿಯಾದಂತಹ ಸಮಸ್ಯೆ ಆದ್ರೆ ಮತ್ತೊಂದು ಕಡೆ ಈಗ ಪದವಿ ಹೊಂದಿದಂತವರು ಕೂಡ ಸಾಕಷ್ಟು ಜನ ಬೈಕ್ ಟ್ಯಾಕ್ಸಿ ಮೇಲೆ ಅವಲಂಬಿತರಾಗಿದ್ರು. ಇವರು ಕೂಡ ನನ್ನ ಜೊತೆಗಿದ್ದಾರೆ. ಸರ್, ತಾವು ಡಿಗ್ರಿ ಮಾಡಿದಂತ ಹೇಳ್ತಾ ಇದ್ರಿ ಸರ್, ಡಿಗ್ರಿ ಆದ್ಮೇಲೆ ಯಾಕೆ ಕೆಲಸ ಸಿಗ್ಲಿಲ್ಲ? ಈ ಕೆಲಸ ನಿಮ್ಗೆ ಎಷ್ಟು ಅನುಕೂಲ ಆಗಿದೆ ಸರ್? ನಾವು ಅಷ್ಟೊಂದು ನಾವು ಓದಿದ ಟೈಮಲ್ಲಿ ನಾವು ಅಷ್ಟೊಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಇಲ್ಲ, ಆದ್ರಿಂದ ನಾವು ಸ್ವಲ್ಪ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನಾವು ಕೆಲಸ ಮಾಡ್ತಿದ್ವಿ ಮುಂಚೆ. ಈಗ ನಾವು ಒಟ್ಟಿಗೆ ನಿಕೇಶ್, ಈಗಾಗಲೇ ಈ ಪ್ರತಿಭಟನೆ ಮಾಡ್ತಿರೋದನ್ನು ಕೂಡ ಈಗ ವಶಕ್ಕೆ ಪಡೆಯುವಂತಹ ಕೆಲಸ ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲದಿರುವಂತಹ ಕಾರಣಕ್ಕಾಗಿ ಯಾರು ಈಗ ತಾನೇ ಈಗ ಮೌನವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಅವರೆಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದು ಠಾಣೆಗೆ ಕರೆದುಕೊಂಡು ಹೋಗುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಯಾಕೆ ಪ್ರತಿಭಟನೆ ಮಾಡಬೇಡಿ ಅಂತ ಹೇಳಿ ಅವರಿಗೆ ಎಚ್ಚರಿಕೆ ಕೊಡುವಂತಹ ಕೆಲಸ ಕೂಡ ಈಗ ಪೊಲೀಸರು ಮಾಡ್ತಿದ್ದಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಅನುಮತಿ ಇಲ್ಲದಿರುವಂತಹ ಕಾರಣಕ್ಕಾಗಿ ಫ್ರೀಡಂ ಪಾರ್ಕ್ ಅಕ್ಕಪಕ್ಕದಲ್ಲಿರುವಂತಹ ಜಾಗದಲ್ಲೇ ಬೈಕ್ ಟ್ಯಾಕ್ಸಿ ಚಾಲಕರೆಲ್ಲರೂ ಕೂಡ ಪ್ರತಿಭಟನೆ ಮಾಡೋಕೆ ಮುಂದಾಗಿದ್ರು. ಆದ್ರೆ ಈಗ ಪೊಲೀಸರು ಇಲ್ಲಿ ಪ್ರತಿಭಟನೆ ಮಾಡೋಕೆ ಅವಕಾಶ ಇಲ್ಲ, ಎಲ್ಲರೂ ಕೂಡ ಹೋಗಿ ಅಂತ ಹೇಳಿ ಅವರನ್ನ ಕಳಿಸುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ಈಗಾಗಲೇ ನಾವು ಸಾಕಷ್ಟು ಜನ ಹೇಳ್ತಾ ಇದ್ರು, ಬೈಕ್ ಟ್ಯಾಕ್ಸಿ ಸ್ಟಾಪ್ ಆದ್ಮೇಲೆ ಮನೆ ಬಾಡಿಗೆ ಕಟ್ಟೋದಕ್ಕೂ ಕೂಡ ಆಗ್ತಾ ಇಲ್ಲ, ಮಕ್ಕಳ ಫೀಸ್ ಕಟ್ಟೋಕ್ಕೂ ಕೂಡ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅವರ ಒಂದು ಅಳಲನ್ನು ಕೂಡ ತೋಡ್ಕೊಂತಾ ಇದ್ರು. ಸರ್ಕಾರಕ್ಕೆ ಈಗಾಗಲೇ ಹೈಕೋರ್ಟ್ ಕೂಡ ಒಂದು ನಿರ್ದೇಶನ ಕೊಟ್ಟಿದೆ, ಒಂದು ಗೈಡ್ಲೈನ್ಸ್ ಅನ್ನು ರೂಪಿಸಿ ಬೈಕ್ ಟ್ಯಾಕ್ಸಿ ಸಂಬಂಧಪಟ್ಟಂಗೆ ಅಂತ ಹೇಳಿ ನಿರ್ದೇಶನ ಕೊಟ್ಟರು ಕೂಡ ಸಾರಿಗೆ ಇಲಾಖೆ ಮಾತ್ರ ಇದುವರೆಗೂ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳ. ಸರ್, ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ಸರ್. ನಾನು ಹೆಂಡತಿ ಮಕ್ಕಳು ಎಲ್ಲ ಸಾಕ್ತಾ ಇದೀನಿ ಸರ್. ನಾನು ತುಂಬಾ ಕಷ್ಟ ಆಗಿದ್ದೀನಿ ಸರ್. ನಾನು ಡೈಲಿ ಮಾಡ್ತಾ ಇದ್ದೀನಿ, ರ್ಯಾಪಿಡೋ ನಂಬ್ಕೊಂಡು ನಾನು 5 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ನನ್ಗೆ 3 ಮಕ್ಕಳು ಇದಾರೆ, ಫೀಸ್ ಕಟ್ಟಬೇಕು, ರೆಂಟ್ ಕಟ್ಟಬೇಕು, ನಾನು ಫೀಸ್ ಕಟ್ಟಬೇಕು, ಮತ್ತೆ ಗಾಡಿ EMI ಕಟ್ಟಬೇಕು, ನನ್ನ ತಂದೆ ತಾಯಿ ಸಾಕ್ಬೇಕು. ನನ್ನ ಜೀವನ ಏನು? ನಾನು ಮನೆಯಿಂದ ಆಚೆ ಇದ್ದೀನಿ, 15 ದಿವಸದಿಂದ ನಾನು ಆಚೆ ಇದ್ದೀನಿ, ಮನೆ ಬಾಡಿಗೆ ಕಟ್ಟಿಲ್ಲ ನಾನು ಸರ್. ನಾನು ಹೊಟ್ಟೆಗೆ ಊಟ ತಿನ್ನಕ್ ಆಗ್ತಾ ಇಲ್ಲ ಸರ್ ನನ್ನ ಕೈಲೇ. ಅಷ್ಟೊಂದು ನನಗೆ ಕಷ್ಟ ಆಗ್ಬಿಟ್ಟಿದೆ ಸರ್. ನನಗೆ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು. ನನಗೆ ಅದಕ್ಕೆ ನ್ಯಾಯ ಸಿಗಬೇಕು ಸರ್. ಸರ್ಕಾರ ಕಡೆಯಿಂದ ನನಗೆ ನ್ಯಾಯ ಸಿಗ್ಲೇಬೇಕು ಸರ್. ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ₹1 ಜೋಮ್ಗೆ ಇಲ್ದಂಗೆ ಆಗಿದ್ದೀನಿ ಸರ್. ಪೆಟ್ರೋಲ್ ಕಾಸಿಲ್ಲ ನನಗೆ. ನಾನು ಇವತ್ತು ಬಂದ್ರೆ ಈ ಜಾಗಕ್ಕೆ ನಾನು ನಡ್ಕೊಂಡು ಬಂದಿದ್ದೀನಿ ಸರ್. ನನ್ನ ಹತ್ರ ₹1 ಕಾಸಿಲ್ಲ ಸರ್. ಇಲ್ಲಿ ನನಗೆ ಬೈಕ್ ಟ್ಯಾಕ್ಸಿಗೆ ನ್ಯಾಯ ಬೇಕೇ ಬೇಕು ಸರ್ಕಾರ ಕಡೆಯಿಂದ. ನನಗೆ ನಾನು ಅಷ್ಟೇ ಕೇಳ್ಕೊಂತ ಇದ್ದೀನಿ ಸರ್. ನನ್ನ ಹೆಸರು ಸಂಜಯ್ ಅಂತ ಅಷ್ಟೇ ಸರ್. ಸೊ ನಿಕೇಶ್ಗೆ ಎಲ್ಲರೂ ಕೂಡ ತಮ್ಮ ಆಕ್ರೋಶ ಹೊರಹಾಕುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಈಗ ಪೊಲೀಸರು ಇವರನ್ನ ಚದುರಿಸುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ಯಾಕಂದ್ರೆ ಹೈಕೋರ್ಟ್ ಒಂದು ಆದೇಶ ಕೂಡ ಇದೆ, ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಬೇಕಂತ ಹೇಳ್ಬಿಟ್ಟು. ಆದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅನುಮತಿ ಇಲ್ಲದಿರುವಂತಹ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಅಕ್ಕಪಕ್ಕದ ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಈಗ ಅವರನ್ನ ಚದುರಿಸುವಂತಹ ಕೆಲಸ ಕೂಡ ಸದ್ಯಕ್ಕೆ ಮಾಡಲಾಗ್ತಾ ಇದೆ. ಈಗ ಬೈಕ್ ಟ್ಯಾಕ್ಸಿ ಚಾಲಕರೆಲ್ಲರೂ ಕೂಡ ತಮಗೆ ವಾಪಸ್ ಟ್ಯಾಕ್ಸಿ ಓಡಿಸೋದಕ್ಕೆ ಅನುಮತಿ ಕೊಡಬೇಕು ಅನ್ನೋ ಒಂದು ಹಕ್ಕತ್ವವನ್ನ ಮಾಡ್ತಿರುವಂತದ್ದು.